ಹಾಯ್ ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ಇದು ಯಾವ ವಿಡಿಯೋ ಸಂಬಂಧಪಟ್ಟಾಗಿರುತ್ತೆ ಅಂದರೆ ಸೆಕೆಂಡ್ ಪಿ ಸಿ ರಿಸಲ್ಟ್ ಬಗ್ಗೆ ಸಂಬಂಧಪಟ್ಟಾಗಿರುತ್ತೆ. ಬನ್ನಿ, ತುಂಬ ಜನ ಕಾಯ್ತಿದ್ದೀರಾ ಸೆಕೆಂಡ್ ಪಿ ಸಿ ರಿಸಲ್ಟ್ಗೋಸ್ಕರ. ತುಂಬ ಜನ ಭಯ ಆಗ್ತಿದ್ದೀರಾ ಹಾಗೂ ತುಂಬ ಎಕ್ಸೈಟ್ಮೆಂಟಲ್ಲಿ ಕಾಯ್ತಿದ್ದೀರಾ. ಓಕೆ, ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಂಬಿಡಿ. ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಹಾಗೆ ಇದು ಇನ್ಫಾರ್ಮೇಟಿವ್ ಆಗಿದೆ, ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ, ಡೈರೆಕ್ಟಾಗಿ ವೀಡಿಯೋಗೆ ಬಂದ್ಬಿಡೋಣ. ನೋಡಿ, ನಿಮಗೆ ರಿಸಲ್ಟ್ ಸೆಕೆಂಡ್ ಪಿ ಸಿ ರಿಸಲ್ಟ್ ಯಾವಾಗ ಬರುತ್ತೆ, ಅದರ ಡೇಟ್ ಹೇಳಿ ಬ್ರೋ ಅಂತ ತುಂಬ ಜನ ಡೌಟ್ಸನ್ನು ಕೇಳ್ತಾಯಿದ್ರು. ನೋಡಿ, ತುಂಬ ಒಂದು ಇದು ಅಫಿಷಿಯಲ್ ಅಲ್ಲ, ಒಂಥರ ಅನ್ಅಫಿಷಿಯಲ್ ಆ ಥರ. ಅಂದರೆ ಜಸ್ಟ್ ಒಂಥರ ಬೆಳಗಾಡಿ ಥರ ಒಂದು 2-3 ಡೇಸ್ ಮುಂಚೆ ಏನಂತ ಏಪ್ರಿಲ್ 5th ರಿಸಲ್ಟ್ ಅನ್ನೋದು ಬರುತ್ತೆ ಅಂತ ತುಂಬ ಕಡೆ ಸುದ್ದಿ ಆಗಿತ್ತು. ಏಪ್ರಿಲ್ 5th ಬರೋ ಅಂಥ ಚಾನ್ಸಸ್ಸು ಕಡಿಮೆ ಇದೆ. ಯಾಕಂದರೆ ಆದರೆ ಬರೋದಿಲ್ಲ ಅಂತ ಯಾವುದೇ ಥರ ಕಾರಣ ಅನ್ನೋದಿಲ್ಲ. ಯಾರು ಬರೋದಿಲ್ಲ ಅಂತ ಫಿಕ್ಸ್ ಅಂತ ಯಾರು ಹೇಳೋಕ್ಕಾಗಲ್ಲ. ಯಾಕಂದರೆ ಅದು ಎಲ್ಲಿ ಸೋರ್ಸು ನಿಜನೂ ಅಲ್ಲ, ಈ ಕಡೆ ಸುಳ್ಳಲ್ಲ. ಅದೇನಾದರೂ ಏಪ್ರಿಲ್ 5th ಬರುತ್ತೆ ಅಂದರೆ ಏನು ಗ್ಯಾರಂಟಿ ಅಂದರೆ, ನಿಮಗೆ ಬರಬೇಕಂತಂದರೆ ಒಂದು ಗ್ಯಾರಂಟಿ ಏನಿರುತ್ತೆ ಅಂದರೆ, ನಿಮಗೆ ಏಪ್ರಿಲ್ 4th ಬಂದುಬಿಟ್ಟು ನಿಮಗೆ ಪ್ರೆಸ್ ಮೀಟ್ ಆಗುತ್ತೆ. ನೋಡಿ, ಯಾವುದೇ ಕಾರಣಕ್ಕಾಗಲಿ ಸೆಕೆಂಡ್ ಪಿ ಸಿ ಆಗಿರಲಿ SSLC ಆಗಿರಲಿ, ನಿಮಗೆ ಸಡನ್ನಾಗಿ ರಿಸಲ್ಟ್ ನಾಳೆನೇ ಬರುತ್ತೆ ಅಂತಂದು ಅಲ್ಲ, ಹೀಗೆ ಬರುತ್ತೆ ಮಧ್ಯಾಹ್ನ ಬರುತ್ತೆ ಅಂದ್ರೆ ಸಡನ್ನಾಗಿ ಅದು ಡಿಗ್ರಿ ಸ್ಟೂಡೆಂಟ್ಸ್ ಥರ ಮಾಡೋದಿಲ್ಲ. ಯಾಕಂದರೆ ಅದಕ್ಕೆ ಆದ ಒಂದು ಬೋರ್ಡ್ ಇದೆ. ತುಂಬ ಗೌರ್ಮೆಂಟ್ಸು ತುಂಬ ಸಲಹೆ ಸೂಚನೆಗಳಿಂದ ರಿಸಲ್ಟ್ ಅನ್ನೋದು ಅನೌನ್ಸ್ಮೆಂಟ್ ಮಾಡ್ತಾರೆ. ಅದು ಕರ್ನಾಟಕ ಒಂದು ಬೋರ್ಡ್ ಎಕ್ಸಾಮಿನೇಷನ್ ಅದು ತುಂಬ ಕಟ್ಟುನಿಟ್ಟಾಗಿ ಮಾಡ್ಕೊಂಬಂದಿದೆ ಇಲ್ಲಿವರೆಗೂ. ಪ್ರತಿ ವರ್ಷದಂತೆ ಆಲ್ಮೋಸ್ಟ್ ಇದೇ ದಿನದಲ್ಲಿ ಬಿಡ್ತಿದ್ರು. ಏಪ್ರಿಲ್ 5th ಇಂದ 8, 9, 10 ಇಷ್ಟಲ್ಲಿ ಬಿಡ್ತಿದ್ರು. ಈ ವರ್ಷವೂ ಮೋಸ್ಟ್ಲಿ 90% ಚಾನ್ಸಸ್ ಏಪ್ರಿಲ್ 8 ಇದೆ. 10 ಒಳಗಡೆ ಬರೋವಂಥ ತುಂಬ ಚಾನ್ಸಸ್ ಇದೆ. ಏಪ್ರಿಲ್ 5th ಬರೋವಂಥ ಚಾನ್ಸಸ್ ಏನಪ್ಪ ಅಂದರೆ, ನಿಮಗೆ ಒಂದು ಪ್ರೆಸ್ ಮೀಟ್ ಆಗಬೇಕು ನ್ಯೂಸ್ ಕಡೆಯಿಂದ ಒಂದು ಅಫಿಷಿಯಲ್ ಆಗಿ ಶಿಕ್ಷಣ ಸಚಿವರು ಅಂದರೆ ಎಜುಕೇಷನ್ ಮಿನಿಸ್ಟ್ರೇ ಬಂದ್ಬಿಟ್ಟು ನಿಮ್ಗೆ ಹೇಳಬೇಕಾಗುತ್ತೆ. ಮಧು ಬಂಗಾರಪ್ಪ ಅವರು ನಿಮಗೆ ಬಂದ್ಬಿಟ್ಟು ಈ ಥರ ನಮ್ಮದು ನಾಳೆ ರಿಸಲ್ಟ್ ಬಿಡ್ತೀವಿ, ಅದಕ್ಕೋಸ್ಕರ ಈ ಟೈಮಿಂಗ್ ಅನ್ನೋದು ಮಾರ್ನಿಂಗ್ ಮಧ್ಯಾಹ್ನ ಈ ಥರ 12:30 ಅವರು 10:30 ಈ ಥರ ಟೈಮ್ ಕೊಟ್ಬಿಟ್ಟು ನಿಮಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಸಡನ್ ನಾಳೆ ರಿಸಲ್ಟ್ ಇದ್ದರೆ ಇವತ್ತೇ ಒಂದು ಅನೌನ್ಸ್ಮೆಂಟ್ ಆಗಿರುತ್ತೆ. ಓಕೆ, ಇದು ಒಂದು ನಿಮಗೆ ಒಂದು ಡೌಟ್ಸನ್ನು ಕ್ಲಿಯರ್ ಆಗುತ್ತೆ ಅನಿಸುತ್ತೆ. ಯಾವ ಥರ ರಿಸಲ್ಟು ಯಾವಾಗ ಬರುತ್ತೆ ಅನ್ನೋದು. ರಿಸಲ್ಟ್ ನಾಳೆ ಬರ್ತದೆ, ಅದ್ರ ಹಿಂದೆ ದಿನ ಪ್ರೆಸ್ ಮೀಟ್ ಆಗುತ್ತೆ, ನಿಮ್ಗೆ ಎಲ್ಲರಿಗೂ ಡೇಟ್ ಅನ್ನೋದು ಗೊತ್ತಾಗುತ್ತೆ. ಸಡನ್ನಾಗಿ ಈಗ ನಾಳೆ ಇದೆ ಅಂದರೆ ಇವಾಗ ನಾಳೆನೇ ಬಿಟ್ಬಿಡ್ತಾರೆ, ಏನು ಯಾವುದೇ ಥರ ಡೇಟ್ ಇಲ್ಲ ಅಂತ ಅದೆಲ್ಲ ಇಲ್ಲ. ನಿಮಗೆ ಡೇಟ್ ಅನ್ನೋದು ಪಕ್ಕ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಏನಂದರೆ ನಿಮಗೆ ಯಾವಾಗ ಬರುತ್ತೆ ಏನದು ಟೈಮ್ ಟು ಟೈಮ್ ಅಪ್ಡೇಟ್ ಬೇಕಾಗಿತ್ತು ಅಂದರೆ, ನೆಕ್ಸ್ಟ್ ಫರ್ದರ್ ನಿಮಗೆ ಸೆಕೆಂಡ್ ಪಿ ಸಿ ಮುಗಿದ್ಮೇಲೆ ಯಾವ ಕೋರ್ಸ್ ಮಾಡಬೇಕು, ಆರ್ಟ್ಸ್ ಆದರೆ ಯಾವ ಎಕ್ಸಾಮಿನೇಷನ್ಗೆ ನೆಕ್ಸ್ಟ್ ಯಾವ ಥರ ಬರೀಬೇಕು, ಕಾಮರ್ಸ್ ಆದರೆ ನೆಕ್ಸ್ಟ್ ಯಾವ ಥರ ತೊಗೋಬೇಕು, ಸೈನ್ಸ್ ಅಂದರೆ ಒಂದು ಸಾಗರ ಇದ್ದಂಗಿದೆ. KCT ಥ್ರೋ ನೀವು ಆಗ ನೀಟು JEE ಎಲ್ಲ ಒಂದು ನಿಮ್ಮ ಕೆರಿಯರ್ ಪೂರ್ತಿ ನಮ್ಮ ಗೈಡ್ಲೈನ್ಸ್ ಆಗಿ ನಮ್ಮ ಚಾನಲ್ ನಿಂತ್ಕೊಂಡಿರುತ್ತೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ನಿಮಗೆ ಮುಂದೆ ಬರುವಂಥ ಎಲ್ಲ ನಿಮಗೆ ಅಪ್ಡೇಟ್ಸು ನಮ್ಮ ಚಾನಲಲ್ಲಿ ಟೈಮ್ ಟು ಟೈಮ್ ಸಿಗ್ತಾ ಇರುತ್ತೆ. ಮತ್ತು ಇನ್ನೂ ಸ್ವಲ್ಪ ಜನ ಸ್ಟೂಡೆಂಟ್ಸು ಎಕ್ಸಾಮಿನೇಷನ್ ರಿಸಲ್ಟ್ ಯಾವ ಥರ ಚೆಕ್ ಮಾಡೋದಂದರೆ, ನಾನು ಬೇಕಾದ್ರೆ ನಿಮಗೆ ರಿಸಲ್ಟ್ ಬಿಟ್ಟ ತಕ್ಷಣ ವೀಡಿಯೋ ಮಾಡಿ ತಿಳಿಸ್ತೀನಿ. ರಿಸಲ್ಟ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಲ್ಲ ಕಾಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿರಿ. ಅಲ್ಲಿ ಯಾಕಂದ್ರೆ ಅಲ್ಲೂ ನಿಮ್ಗೆ ಸಿಗ್ತಿರುತ್ತೆ. ವೀಡಿಯೋ ಮಾಡಿ ಹಾಕಾಗಿಲ್ಲ ಅಂದರೂ ಟೈಮ್ ಟು ಟೈಮ್ ಅಪ್ಡೇಟ್ ಅಲ್ಲಿ ಸಿಗ್ತಾ ಇರುತ್ತೆ. ಏನಿಲ್ಲ, ಜಸ್ಟ್ ರಿಸಲ್ಟ್ ಇನ್ 2025 ಅಂತ ಹೊಟ್ಬಿಟ್ಟು ನಿಮಗೆ ಇಲ್ಲಿ ರಿಸಲ್ಟ್ ಇಲ್ಲಿ ತೋರಿಸುತ್ತಲ್ಲ, ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದು ಗೌರ್ಮೆಂಟ್ ವೆಬ್ಸೈಟ್ ಆಗಿರುತ್ತೆ. ಇಲ್ಲಿ ನಿಮಗೆ ಮೇಲ್ಗಡೆನೇ ಕಾಣಿಸುತ್ತೆ 2025 ಅಂತಂದು. ಅಂದರೆ ಅನೌನ್ಸ್ಮೆಂಟ್ ಆಗಿರೋ ಟೈಮಲ್ಲಿ ನಿಮಗೆ ಇಲ್ಲಿ 2025 ಸೆಕೆಂಡ್ ಪಿ ಸಿ ರಿಸಲ್ಟ್ ಅನ್ನೋದಿರುತ್ತೆ. ಈಗ ನಾನು ಎಕ್ಸಾಂಪಲ್ ತೋರಿಸ್ಬೇಕಂದ್ರೆ ಸೆಕೆಂಡ್ ಪಿ ಸಿ ರಿಸಲ್ಟು 2024 ತೋರಿಸ್ತೀನಿ. ಜಸ್ಟ್ ಅದ್ರ ಮೇಲೆ ಈ ಥರ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿಬಿಟ್ಟು ಜಸ್ಟ್ ರಿಜಿಸ್ಟರ್ ನಂಬರು, ನಿಮ್ದು ಯಾವ ಕಾಂಬಿನೇಷನ್ ಬೇಕೋ, ಸೈನ್ಸು ಆರ್ಟ್ಸು ಕಾಮರ್ಸ್ ಮೀನ್ಸ್ ಅಂದರೆ ನಿಮ್ದು ಯಾವ್ದು ಇದೆಯಾ ಅದನ್ನ ಹಾಕ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನಿಮ್ಮ ರಿಸಲ್ಟ್ ಅನ್ನೋದು ಶೋ ಆಗುತ್ತೆ. ಬೇಕಾದರೆ ಅವತ್ತು ಲೈವಲ್ಲೇ ತೋರಿಸೋಣ, ಇನ್ನೂ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿಲ್ಲ ಸ್ಟಿಲ್. ಓಕೆ, ನಿಮ್ಮದು ತುಂಬ ಜನ ಬೈದಿಂದ ಬ್ರದರ್ ತುಂಬ ಭಯ ಆಗ್ತಿದೆ ಏನಾಗುತ್ತೆ ರಿಸಲ್ಟ್ ಅನ್ನೋದು. ವ್ಯಾಲ್ಯೂಯೇಷನ್ ಅನ್ನೋದು ತುಂಬ ಜನ ನಾನು ಕೇಳ್ಪಟ್ಟಂಗೆ ಒಂಥರ ಲಿಬ್ರಲ್ ಆಗಿ ಅಂದರೆ ಈಸಿಯಾಗಿ ನಡೆದಿದೆ ಅಂತೆ. ಪಾಸಿಂಗ್ ಪರ್ಸೆಂಟೇಜ್ ಜಾಸ್ತಿ ಇದೆ. ಆಮೇಲೆ ಗ್ರೇಸ್ ಮಾರ್ಕ್ಸ್ ಏನಂದರೆ ಇನ್ನೂ ಯಾವುದೇ ಕೊಟ್ಟಿಲ್ಲ ಅನ್ನೋ ಸುದ್ದಿ ಬರ್ತಿದೆ. ಗ್ರೇಸ್ ಮಾರ್ಕ್ಸ್ ಯಾವುದೂ ಗ್ರೇಸ್ ಮಾರ್ಕ್ಸ್ ಕೊಟ್ಟಿಲ್ಲ ಅಂತ. ಅದೊಂದು ಇಟ್ಸ್ ಓಕೆ, ನಮ್ಮ ಹುಡುಗರೆಲ್ಲ ಚೆನ್ನಾಗಿ ಬರ್ದಿರ್ತಾರೆ. ನಾವು ಹುಡುಗರ ಮೇಲೆ ನಂಬಿಕೆ ಕಾರಣ. ಓಕೆ, ಆ ಥರ ಏನಂದ್ರೆ ನಿಮ್ಮ ರಿಸಲ್ಟ್ ಮುಂಚೆ ಹೀಗೆ ನಾನು ಕಂಗ್ರಾಟ್ಸ್ ಅಂತ ಹೇಳ್ತೀನಿ. ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದ್ರು ರಿಸಲ್ಟ್ ಅನೌನ್ಸ್ಮೆಂಟ್ ಆಯ್ತು ಅಂದರೆ ನಾನು ನಿಮಗೆ ಟೈಮ್ ಟು ಟೈಮ್ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿರಿ. ಯಾಕಂದರೆ ನಾನು ಈಗ ಒಂದು ವೀಡಿಯೋ ಮಾಡಿ ಅಪ್ಡೇಟ್ ಮಾಡೋಕ್ಕಾಗಿಲ್ಲ ಅಂದರು ನಾನು ನಿಮಗೆ ವಾಟ್ಸಪ್ ಚಾನಲ್ಗೆ ಮೆಸೇಜ್ ಮಾಡ್ಬೋದು. ಅಲ್ಲಿ ನಿಮಗೆ ಲಿಂಕ್ನ ನಾನು ಕಳಿಸ್ಬೋದು. ಡೈರೆಕ್ಟ್ ನೀವು ರಿಸಲ್ಟ್ನ ಚೆಕ್ಔಟ್ ಮಾಡ್ಕೊಬೋದು. ಅದಕ್ಕೋಸ್ಕರ ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಅಪ್ಡೇಟ್ ಅಂತ ತಿಳಿಸ್ತೀನಿ. ಬಾಯ್ ಗೈಸ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.